ಇನ್ನು ಬೆಂಗಳೂರು ಆಯ್ತು, ಧಾರವಾಡದಲ್ಲೂ ಕೂಡ ಟ್ಯಾಕ್ಸ್ ಟೆನ್ಷನ್ ಇದೆ. ಯುಪಿಐ ಸ್ಕ್ಯಾನರ್ ಅನ್ನ ತೆಗೆದಿಡ್ತಾ ಇದ್ದಾರೆ ಅಂಗಡಿ ಮಾಲೀಕರು. ಧಾರವಾಡದ ಹಲವು ವರ್ತಕರಿಗೆ ತೆರಿಗೆ ನೋಟಿಸ್ ಹೋಗಿದೆ. ನಗರದ ಸಾಯಿ ಡಾಬಾ ಮಾಲೀಕ ಸುರೇಶ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸುರೇಶ್ಗೆ ನೋಟಿಸ್ ಕೊಡಲಾಗಿದೆ. 44,78,938 ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. 3 ವರ್ಷಗಳ ಬ್ಯಾಂಕ್ ವ್ಯವಹಾರವನ್ನ ಆಧರಿಸಿ ನೋಟಿಸ್ ಅನ್ನ ಕೊಡಲಾಗಿದೆ. ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ ಹೇಳಿದ್ದಾರೆ ಈಗ ಮಾಲೀಕ. ಕ್ಯಾಶ್ ಓನ್ಲಿ ಅನ್ನೋದಾಗಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ, ಬರೆದು ಹಾಕಿದ್ದಾರೆ ಓನ್ಲಿ ಕ್ಯಾಶ್ ಅಂತ. ಬಿಲ್ ಕೌಂಟರ್ ಮುಂದೆನೇ ಬರಹವನ್ನ ಬರೆದಿದ್ದಾರೆ. UPI ಮೂಲಕವಾಗಿ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಇಷ್ಟು ದಿನಗಳವರೆಗೂ ಕೂಡ. ಬಟ್ ಈ ರೀತಿಯಾಗಿ ಕ್ಯಾಶ್ ಅಂತ ಹಾಕಿದಾಗಲೂ ಕೂಡ ಅವರಿಗೆ ಸಮಸ್ಯೆ ಆಗ್ತಾ ಇದೆಯಂತೆ. ಬಂದಿರುವಂಥ ಗ್ರಾಹಕರ ಬಳಿ ಕ್ಯಾಶ್ ಇರಲ್ಲ, ಹಾಗಾಗಿ ಅವರು ವಾಪಸ್ ಹೋಗ್ತಾರೆ. ಇಂಥ ಅದೆಷ್ಟೋ ಘಟನೆಗಳಾಗಿದೆ ಅಂತ ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ವಿ. ಇದೀಗ ಧಾರವಾಡಕ್ಕೂ ಕೂಡ, ಧಾರವಾಡದ ಗ್ರಾಹಕರಿಗೆ, ಧಾರವಾಡದ ಮಾಲೀಕರಿಗೆ, ಅಂಗಡಿ ಮಾಲೀಕರಿಗೂ ಕೂಡ ಇಂಥದ್ದೇ ಬಿಸಿ ತಟ್ತಾ ಇದೆ. ಇನ್ನು ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋಕಾಗದೇನೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ತೆರಿಗೆ ಇಲಾಖೆ ಮೂಲಕವಾಗಿ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಕಲಬುರಗಿಯಲ್ಲಿ BY ವಿಜೇಂದ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳನ್ನ ಸರ್ಕಾರ ಹೆದರಿಸ್ತಾ ಇದೆ. ದೇಶದ ಯಾವುದೇ ರಾಜ್ಯದಲ್ಲಿ ಈ ಬೆಳವಣಿಗೆ ಆಗಿಲ್ಲ. ಸಣ್ಣ ವ್ಯಾಪಾರಿಗಳನ್ನ ಬೆದರಿಸೋ ಕೆಲಸವಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಟಿಸ್ಗಳನ್ನ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಮಾತನಾಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಇದನ್ನೇ ನೆಪ ಒಡ್ಕೊಂಡು ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಬೀದಿ ವ್ಯಾಪಾರಿಗಳನ್ನ ಹೆದರಿಸ್ತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. GST ಕೇಂದ್ರಕ್ಕೆ ಹೋಗ್ತದೆ ಅನ್ನೋದು ಎಷ್ಟು ಸತ್ಯನೋ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆ ಆಗಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಇದನ್ನೇ ನೆಪ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳನ್ನು, ಬೀದಿ ವ್ಯಾಪಾರಿಗಳನ್ನು ಬೆದರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ. ಒಂದು ಕಡೆ ಇನ್ನು ಸಣ್ಣ ವರ್ತಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಡ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವರ್ತಕರಿಗೆ ನೆರವಾಗಲಿ ಅಂತ ಬಿಜೆಪಿ ಒಂದು ಸಹಾಯವಾಣಿಯನ್ನ ಆರಂಭ ಮಾಡಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಹಾಯವಾಣಿಗೆ ಚಾಲನೆ ಕೂಡ ಸಿಕ್ಕಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೆ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಅವರು ಚಾಲನೆ ಕೊಟ್ಟಿದ್ದಾರೆ. ಬಿಜೆಪಿ ಸಹಾಯವಾಣಿ ನಂಬರ್ ಕೂಡ ಇದೆ, ನೀವು ನೋಡಬಹುದು. 8884245123 ಅಂತ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂಥ ಬಿಜೆಪಿ ಘಟಕದ ಪೋಸ್ಟ್. ಅದರ ಜೊತೆಗೆ ನಂಬರ್ ಕೂಡ ಇದೆ ಸಹಾಯವಾಣಿ. ಸಣ್ಣ ವ್ಯಾಪಾರಿಗಳ ಹಿತರಕ್ಷಣೆಗಾಗಿ ಅಂತ ಒಂದು ಸಹಾಯವಾಣಿಯನ್ನು ಓಪನ್ ಮಾಡಿದ್ದಾರೆ. ಜೊತೆಗೆ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನೋದಾಗಿಯೂ ಕೂಡ ಬರೆದುಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಬಿಜೆಪಿ ಕಚೇರಿಯ ದೃಶ್ಯ ಇದು. ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ ವಿಪಕ್ಷ ನಾಯಕ, ಹಾಗೆ ಲೆಹರ್ ಸಿಂಗ್ ಇದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ ಇದಾಗಲೇ ನೋಟಿಸ್ ಹೋಗ್ತಾ ಇರೋದು, ಅವರ ಆಕ್ರೋಶ ಇವೆಲ್ಲವನ್ನೂ ಕೂಡ ನೀವು ಗಮನಿಸ್ಕೊಂಡು ಬಂದಿದ್ದೀರಾ. ಅದು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಧಾರವಾಡದವರೆಗೂ ಕೂಡ ವ್ಯಾಪಿಸಿದೆ. ಎಷ್ಟೋ ಮಟ್ಟಿಗೆ ಅಂದರೆ ಕ್ಯಾಶ್ ಬಿಟ್ಟು ಬೇರೆ ಯಾವುದನ್ನು UPI ಮೂಲಕವಾಗಿ ಪೇಮೆಂಟ್ ತಗೊಳ್ಳೋದೇ ಇಲ್ಲ ಅನ್ನೋದಾಗಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಸೊ ಈ ನಡುವೆ ಬಿಜೆಪಿ ಒಂದು ಸಹಾಯವಾಣಿಯನ್ನ ಆರಂಭ ಮಾಡಿದೆ, ನಂಬರ್ ಕೂಡ ಇದೆ.